ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಇವತ್ತಿನ ಕಾನ್ಸೆಪ್ಟಲ್ಲಿ ನಾನು ನಿನ್ನೆ ಹೇಳಿದಾಗೆ 555 ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ಬಿಟ್ಟು ನಾವು ಒಂದು ಸೈಟನ್ನು ಖರೀದಿ ಮಾಡಿದ್ವಿ. ಸೊ ನಾನು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿದ್ದು ಯಾವ ರೀತಿ, ಸೊ ಅಲ್ಲಿ ನಮಗೆ ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ಯೂನಿವರ್ಸ್ ನಮ್ಮನ್ನು ಚೆಕ್ ಮಾಡುತ್ತೆ ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ನಾವು ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ ತಕ್ಷಣವೇ ನಮಗೆ ಯೂನಿವರ್ಸ್ ಅನ್ನುವಂಥದ್ದು, ದೇವರು ಅನ್ನುವಂಥದ್ದು ಸಾಕಷ್ಟು ಪರೀಕ್ಷೆಗಳನ್ನು ಒಡ್ತಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕಾಗತ್ತೆ, ಯೂನಿವರ್ಸ್ ಜೊತೆಗೆ ನಾವು ಕನೆಕ್ಟ್ ಆಗಬೇಕು ಅಂತಂದರೆ ನಾವು ಪಾಸಿಟಿವ್ ಆಗಿ ಇರಬೇಕಾಗತ್ತೆ. ಪಾಸಿಟಿವ್ ಆಗಿನೇ ನಾವು ಯಾವುದೇ ಒಂದು ಕೆಲಸ ಮಾಡಲಿ ಪಾಸಿಟಿವ್ ಆಗಿ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಬೇಗನೆ ನಿಮ್ಮ ಕೆಲಸ ನೆರವೇರಲಿಕ್ಕೆ ಸಾಧ್ಯತೆ ಇದೆ. ಸೊ ಇದನ್ನು ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ತುಂಬ ಜನರಿಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರ್ತಾರೆ, ಅಫರ್ಮೇಷನನ್ನು ಬರಿತಾ ಇರ್ತಾರೆ. ಸೊ ಎಲ್ಲನೂ ಮಾಡಿಕೊಂಡು ಕೂಡ ಕೆಲವೊಂದು ಸಾರಿ ಕೆಲವೊಂದು ಕೆಲಸಗಳು ಆಗೋದೇ ಇಲ್ಲ, ಅವು ತುಂಬಾ ಡಿಲೇ ಆಗ್ತಿರತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮೈಂಡ್ ಸೆಟ್ ಯಾವ ಥರ ಇರಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಅಂದರೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು. ನಿನ್ನೆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ 555 ಮ್ಯಾನಿಫೆಸ್ಟೇಷನನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆ ಯಾವ್ಯಾವ ವಿಸ್ಸಿಗೆ ನಾವು ಯಾವ ರೀತಿ ಬರೀಬೇಕು, ಅಫರ್ಮೇಷನನ್ನು ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ. ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೋಡ್ಕೊಳ್ಳಿ. ಸಿಂಪಲ್ ಆಗಿ ಒಂದು ಸಾರಿ ಹೇಳ್ಬಿಡ್ತೀನಿ. 555 ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಇದನ್ನು ಮಾಡುವಂಥದ್ದು ತುಂಬ ಸಿಂಪಲ್. 5 ಡೇಸ್ ಮಾಡಬೇಕಾಗತ್ತೆ. ಒಂದು ದಿನದಲ್ಲಿ 55 ಸಾರಿ ನಿಮ್ಮ ವಿಷನ್ನು ಬರೀಬೇಕಾಗತ್ತೆ. ನೀವು ಒಂದಿನ ಇವತ್ತು ಬರಿತಾ ಇದ್ದೀರಿ ಅಂತಂದರೆ ಬರೀಲಿಕ್ಕೆ ಕೂತ್ಕೊಂಡಾಗ ಯಾವುದೇ ಕಾರಣಕ್ಕೂ ಮೇಲೆ ಹೇಳ್ಬಾರ್ದು. ಸಂಪೂರ್ಣವಾಗಿ 55 ಸಾರಿ ಬರೆದ್ಬಿಟ್ಟೇ ಎದ್ದೇಳಬೇಕಾಗತ್ತೆ. ಇದನ್ನು ನೀವು ಕಂಟಿನ್ಯೂ ಆಗಿ 5 ಡೇಸ್ ಬೇಕಾದರೂ ಮಾಡ್ಬೋದು. ಇಲ್ಲ ಅಂದರೆ ಶುಕ್ರವಾರ ದಿನನೂ ಬೇಕಾದರೆ ನೀವು ಮಾಡ್ಬೋದು. ಸಮಯ ಬೆಳಗ್ಗೆ ಮಾಡ್ಬೋದು ಮತ್ತು ಸಂಜೆ ಸಮಯದಲ್ಲೂ ಕೂಡ ನೀವು ಅದನ್ನು ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ, ಯಾವ ಸಮಯದಲ್ಲಿ ಸೆಟ್ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. 5 ಡೇಸ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲ ಶುಕ್ರವಾರ ಬೇಕಾದರೂ ಮಾಡ್ಬೋದು. ನಾನು ಇವಾಗ ಮಾಡಿರುವಂಥದ್ದು, ಕಂಟಿನ್ಯೂ ಆಗಿ ಮಾಡಿರುವಂಥದ್ದು ಫೆಬ್ರವರಿ 5ನೇ ತಾರೀಕಿಗೆ ನಾನು ಈ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರುವಂಥದ್ದು, ಅಫರ್ಮೇಷನನ್ನು ರೈಟ್ ಮಾಡಿರುವಂಥದ್ದು. ನಾನು ನಿನ್ನೆ ನಿಮಗೆ ತೋರಿಸಿದ್ದೆ, ಆದರೂ ಕೂಡ ಇನ್ನೊಂದು ಸಾರಿ ತೋರಿಸ್ತೀನಿ, ಇಲ್ಲಿ ಡಿಸ್ಪ್ಲೇ ಹಾಕ್ತೀನಿ. ಸೊ ಇದು ಕಂಪ್ಲೀಟ್ ಆಗಿ ಒಂದು ದಿನಕ್ಕೆ 55 ಸಾರಿ ಬರೆದಿರುವಂಥದ್ದು ಸಂಪೂರ್ಣವಾಗಿ ಇದೆ ನೋಡಿ. 55 ಸಾರಿ ಬರೆದ್ಬಿಟ್ಟೇ ಎದ್ದಿರುವಂಥದ್ದು. ಇದನ್ನು ನಾನು ಕಂಟಿನ್ಯೂ ಆಗಿ 5 ಡೇಸ್ ಪ್ರತಿನಿತ್ಯನೂ ಕೂಡ ಒನ್ ಬೈ ಡೈಲಿನೇ 5 ದಿನನೂ ಬರೆದಿರುವಂಥದ್ದು. ನೀವು ಹಾಕಬೇಕಾದ್ರೂ ಬರೀಬೋದು, ಅಥವಾ ಶುಕ್ರವಾರಕ್ಕೆ ಒಂದ್ಸರಿ ಬೇಕಾದ್ರೂ ಬರೀಬೋದು. ಬರೀತೀವಿ ನಾವಿವಾಗ ಹೆಲ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಜಾಬಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಮಕ್ಕಳಿಗಾಗಿರ್ಬೋದು, ಕೌಟುಂಬಿಕ ಕಲಹ ಆಗಿರ್ಬೋದು, ಅಥವಾ ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಮ್ದು ಯಾವುದೋ ಒಂದು ಕೆಲಸ ಸ್ಟಾಪ್ ಆಗಿರುತ್ತೆ, ಸೊ ಅದಾಗಿರ್ಬೋದು, ಅಥವಾ ಸೈಟನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಹೀಗೆ ಸಾಕಷ್ಟು ವಿಷಯಗಳಿರುತ್ತೆ. ಸೊ ಅದು ಯಾವುದೇ ವಿಷಯ ಇರ್ಬೋದು, ಅದನ್ನು ನೀವು ಬರೆದಾಗ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರಬೇಕು ಅನ್ನುವಂಥದ್ದು. ನಾನು ಬರೆದಾದ್ಮೇಲೆ ಏನೆಲ್ಲ ಫೇಸ್ ಮಾಡಿದೆ, ಸೊ ಅದನ್ನು ನಾವು ನೋಡೋದಾದರೆ, ಅಂದರೆ ನಾವಿವಾಗ ವಿಶ್ ಬರಿತೀವಿ, ಬರೆದ ತಕ್ಷಣವೇ ಬರೆದು ಸುಮ್ಮನೆ ಬಿಟ್ಬಿಡ್ತೀವಿ. ಯಾವುದೇ ವಿಶ್ ಆಗಲಿ ಬಿಡಬಾರ್ದು, ಬರೆದ ತಕ್ಷಣ ಬಿಡಬಾರ್ದು. ಸೊ ಫಸ್ಟ್ ಅದಕ್ಕೆ ಏನು ಬೇಕಲ್ವಾ ಪ್ರೊಸೆಸ್ಸು, ಅದನ್ನು ನಾವು ಮಾಡಬೇಕು. ನಮಗೆ ನಾವು ಪ್ರಯತ್ನನೇ ಪಡದೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಅಡುಗೆ ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವ ಸಿದ್ಧತೆ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು ನಾವು ರೆಡಿ ಮಾಡಿದರೆ ಅಡುಗೆ ಆಗತ್ತೆ. ಅಂದಾಗ ಮಾತ್ರ ನಾವು ಊಟ ಮಾಡಲಿಕ್ಕೆ ಸಾಧ್ಯತೆ ಇದೆ. ನನಗೆ ಹಶ್ವಾಗಿದೆ, ಊಟ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಕೂತ್ಕೊಂಡ್ರೆ ಅಡುಗೆ ಮಾಡ್ಕೊಡೋರು ಯಾರು? ಅಡುಗೆ ನಾವೇ ಮಾಡ್ಕೋಬೇಕಲ್ವಾ? ಸೊ ಹಾಗೇನೆ ನಮಗೆ ವಿಶ್ ಇದೆ, ನಮ್ದೊಂದು ವಿಶ್ ಇದೆ, ಅದು ಫುಲ್ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಪೂರ್ವ ತಯಾರಿ, ಅದಕ್ಕೆ ಏನೇನು ಬೇಕಲ್ವಾ ಅದನ್ನೆಲ್ಲದನ್ನು ಕೂಡ ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಿನಿಂದ ಮಾಡ್ತಾ ಹೋಗಬೇಕಾಗತ್ತೆ. ತುಂಬ ಸಿಂಪಲ್ ಆಗಿ ಹೇಳುವಂಥದ್ದು, ಯಾವುದೇ ಒಂದು ಇದಿರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಆ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಸಾಕಷ್ಟು ಅಡೆತಡೆಗಳು ಬರ್ತಾನೆ ಇರತ್ತೆ. ಆ ಅಡೆತಡೆಗಳು ಬಂದಾಗ ನಾವು ಹೆದರಬಾರ್ದು, ಹಿಂದಕ್ಕೆ ಸರಿಬಾರ್ದು, ನಂಬಿಕೆಯನ್ನು ಕಳ್ಕೋಬಾರ್ದು, ಅದರಲ್ಲಿ ಆತ್ಮವಿಶ್ವಾಸವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲೇಬಾರ್ದು. ಅದು ಹಾಗೇ ಆಗತ್ತೆ ಅನ್ನುವಂಥ ಒಂದು ದೃಢವಾದಂಥ ನಂಬಿಕೆಯನ್ನು ಇಡಬೇಕಾಗತ್ತೆ. ನೀವು ಯಾವ ಅಫರ್ಮೇಷನ್ ಬೇಕಾದರೂ ಬರ್ಕೊಳ್ಳಿ, ಬರೆದಾದ್ಮೇಲೆ ನೀವು ಮಾಡುವಂಥದ್ದು ಸಂಪೂರ್ಣವಾಗಿ ಅದನ್ನು ನಂಬಬೇಕು.
ನಂಬಿದಾಗ ಮಾತ್ರ, ಎಂಥದ್ದೇ ಸಿಚುವೇಶನ್ ಬರಲಿ ಅದನ್ನು ನಂಬಿದಾಗ ಮಾತ್ರ ನಿಮಗೆ ಅದು ಸಕ್ಸಸ್ಫುಲ್ ಆಗುತ್ತೆ. ಯೂನಿವರ್ಸ್ ನಿಮ್ಮನ್ನು ಚೆಕ್ ಮಾಡ್ತಾ ಹೋಗುತ್ತೆ. ಫಸ್ಟು ನಿಮಗೆ ಕೊಟ್ಟಂಗೆ ಮಾಡುತ್ತೆ, ಕಸ್ಕೊಳ್ಳುತ್ತೆ, ಕೊಟ್ಟಂಗೆ ಮಾಡುತ್ತೆ, ತೋರಿಸುತ್ತೆ, ಆಸೆ ತೋರಿಸುತ್ತೆ, ಇನ್ನೇನು ಸಿಕ್ಬಿಡ್ತು ಅಂತ ಅನ್ನೋಷ್ಟೊತ್ತಿಗೆ ಅದು ನಮ್ಮ ಕೈ ತಪ್ಪು ಹೋಗುತ್ತೆ. ಹಾಗೆ ನಮಗೂ ಕೂಡ ಆಗಿರುವಂಥದ್ದು. ನಾನು ಅಫರ್ಮೇಷನನ್ನು ಬರ್ಕೊಂಡೆ. ಅಂದರೆ 5ನೇ ತಾರೀಕಿಗೆ ನಮಗೆ ಒಂದು ಶಾಪಲ್ಲಿ ಸಿಕ್ಕಾಪಟ್ಟೆ ಬಾಡಿಗೆ ಜಾಸ್ತಿ ಆಗಿರೋದ್ರಿಂದ ನಾವೊಂದು ಶಾಪನ್ನು ಓನಾಗಿ ನಮ್ಮದೇ ಜಾಗದಲ್ಲಿ ಒಂದು ಶಾಪನ್ನು ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಹಸ್ಬೆಂಡ್ ಆಸೆ ಪಟ್ಟರು. ಸೊ ಹಾಗಾಗಿ ಅವರು ಒಂದು ಸೈಟನ್ನು ನೋಡಿದ್ರಾಯ್ತು, ಒಂದು ಸೈಟ್ ನೋಡಿ ನಮ್ಮದೇ ಶಾಪ್ ಕಟ್ಟಿಸ್ಕೊಂಡ್ರೆ ತುಂಬ ಬೆಟರ್ ಇರುತ್ತೆ. ಬಾಡಿಗೆ ಶಾಪಲ್ಲೇ ಜಾಸ್ತಿ ಬಾಡಿಗೆ ಆಗ್ತಾ ಇದೆ. ಸೊ ಸೇವಿಂಗ್ಸು ಸ್ವಲ್ಪ ಬಾಡಿಗೆಗೆ ಜಾಸ್ತಿ ಹೋಯಿತು ಅಂತಂದರೆ ಸೇವಿಂಗ್ಸ್ ಕೂಡ ಕಡಿಮೆ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಆ ಥರ ಥಿಂಕ್ ಮಾಡಿ ತುಂಬ ಆಸೆ ಪಟ್ಬಿಟ್ಟು ಈ ಒಂದು ಏರಿಯಾದಲ್ಲಿ ಒಂದು ಏರಿಯಾ ಅಂತ ಫಿಕ್ಸ್ ಮಾಡ್ಕೊಂಡಿದ್ರು. ಆ ಒಂದು ಏರಿಯಾದಲ್ಲಿ ಯಾವುದಾದ್ರೂ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ತೊಗೊಂಡಿರುವಂಥದ್ದು. ಅದನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಸರಿ ಮಾಡಿ ಅಂತ ನಾವು ಮನೇಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ವಿ. ಖಂಡಿತ ಅದನ್ನು ಆಗುತ್ತೆ, ಮಾಡಿ ನೋಡೋಣ, ಟ್ರೈ ಮಾಡಿ ಅಂತ. ಆ ಸಮಯದಲ್ಲಿ ನಾನು ಗಣೇಶನ ಪೂಜೆಯನ್ನು ಹಿಡಿದಿದ್ದೆ. ಬೇರೆ ಒಂದು ವಿಶ್ ಫುಲ್ಫಿಲ್ ಆಗಲಿಕ್ಕೋಸ್ಕರ ನಾನು ಗಣೇಶನ ಪೂಜೆಯನ್ನು ಹಿಡಿದಿರುವಂಥದ್ದು. ಆ ಸಮಯದಲ್ಲಿ ಈ ವಿಷಯ ಪ್ರಸ್ತಾಪ ಆಗಿದ್ದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಅಫರ್ಮೇಷನನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ನಾನು ಒಂದು ಯೂಟ್ಯೂಬ್ ಚಾನಲನ್ನೇ ನೋಡಿಬಿಟ್ಟೇ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಬಟ್ ನಾನು ಇದನ್ನು ಈ ಹಿಂದೆನೂ ಕೂಡ ಮಾಡಿದ್ದೆ. ಬಟ್ ಅವಾಗ ನಾನು ಮಾಡಿರುವಂಥದ್ದು ಏನು ಅಂತಂದರೆ ಒನ್ ಟೈಮ್ ಬರೆದ್ಬಿಟ್ಟು ಅದನ್ನು ಪ್ರತಿನಿತ್ಯ ಓದುವಂಥದ್ದು ಮಾಡಿದ್ದೆ. ಬಟ್ ಈ ಸಲ ನಾನು ಹಾಗೆ ಮಾಡಲಿಲ್ಲ. 5 ಡೇಸ್ ಕಂಟಿನ್ಯೂ ಆಗಿ 355 ಅಂತಂದರೆ 5 ಡೇಸು 55 ಸಾರಿ ಒಂದು ವಿಷಯನ ಬರೆಯುವಂಥದ್ದು ಅಂತ. ಸೊ ಹಾಗಾದರೆ ಒಂದಿನಕ್ಕೆ 55 ಸಾರಿ ಬರೆಯುವಂಥದ್ದು ಅಂತ. ಸೊ ಅದನ್ನು ತಿಳ್ಕೊಂಡ್ಬಿಟ್ಟು ಆ ಥರನೇ ಮಾಡೋಣ ಅಂತ ಅಂದ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಗಣೇಶನ ಪೂಜೆಯನ್ನು ಮಾಡ್ತಾ ಇದ್ನಲ್ವ. ಸೊ ಅದೇ ಸಮಯಕ್ಕೆ ಹಾಗೆ ನಾನು ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆದ ತಕ್ಷಣನೇ ಅದನ್ನು ಬರೆದ್ಬಿಟ್ಟೇ ಮೇಲೆ ಹೇಳ್ತಾ ಇದ್ದೆ. ಅಂದರೆ ಮೆಡಿಟೇಷನ್ ಮಾಡಿ ಆದಮೇಲೆ ಅಫರ್ಮೇಷನನ್ನು ಬರ್ಕೊಂಡು ಹೇಳ್ತಾ ಇದ್ದೆ. ಸೊ ಈ ಥರ ಮಾಡ್ತಾ ಇದ್ದೆ. ನೀವು ಶುಕ್ರವಾರಕ್ಕೊಂದ್ಸಾರಿ ಬೇಕಾದ್ರೂ ಇದನ್ನು ಮಾಡ್ಬೋದು. ಶುಕ್ರವಾರ ಸಹ ಬೆಳಗ್ಗೆ ಪೂಜೆ ಮಾಡ್ತಿರಲ್ವ, ಮಾಡಿ ಆದ ತಕ್ಷಣವೇ ನಿಮ್ಮ ಅಫರ್ಮೇಷನನ್ನು ನಿಮ್ದೇನಿರುತ್ತೋ ಅದನ್ನು ಬರ್ಕೊಳ್ಳಿ. ಅದು 55 ಸಾರಿ ಬರೆದು ಎತ್ತಿಡಿ. ಹಾಗೆ ವಿಶ್ವಾಸವನ್ನು, ನಂಬಿಕೆಯನ್ನು ಇಡ್ತಾ ಹೋಗಿ. ಅದಾದಮೇಲೆ ನಮಗೆ 5 ಡೇಸ್ ಮುಗೀತು, ಎಲ್ಲ ಆಯಿತು. ಬಟ್ ಸೈಟನ್ನು ನಾವು ಸರ್ಚ್ ಮಾಡೋದ್ರಲ್ಲೇ ಇದ್ವಿ. ಅಂದರೆ ಯಾವ ಏರಿಯಾದಲ್ಲಿ ಒಂದು ಏರಿಯಾ ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಯಾವ ಸೈಟನ್ನು ತೊಗೊಳ್ಬೇಕು ಏನು ಅಂತ. ಅದಕ್ಕೆ ಸೈಟನ್ನು ತೋರಿಸೋರು ಈಗ ಮೀಡಿಯೇಟರ್ ಇರ್ತಾರಲ್ವ, ಸೊ ಅವರನ್ನು 1-2 ಜನರನ್ನು ನಾವು ಭೇಟಿಯಾದ್ವಿ. ಸೊ ನಮಗೆ ಈ ಏರಿಯಾದಲ್ಲಿ ಸೈಟ್ ಬೇಕಾಗಿದೆ, ಸೊ ನೋಡಿ ಅಂತ. ಅಲ್ಲಿ ಹೋಗಿ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೇಟನ್ನು ಹೇಳ್ತಾಯಿದ್ರು. ಸೊ ಅದು ನಮ್ಮ ಕೈಲಷ್ಟು ಅಷ್ಟೊಂದು ಅಮೌಂಟನ್ನು ಕೊಟ್ಬಿಟ್ಟು ಆ ಸೈಟನ್ನು ಹಿಡಿಲಿಕ್ಕೆ ಸಾಧ್ಯತೆ ಇಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಆಗುತ್ತೋ ಇಲ್ವೋ ಅಂತ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು. ಆದರೂ ಕೂಡ ಧೃತಿ ಗೆಡಲಿಲ್ಲ. ಎಲ್ಲೋ ಒಂದು ಕಡೆ ಏನೋ ದೇವರು ಒಂದು ಹಾದಿ ತೋರಿಸ್ತಾನೆ, ಏನೋ ಒಂದು ಆಗತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ವಿ. ಆ ಸಮಯಕ್ಕೆ ಕರೆಕ್ಟಾಗಿ ನಮಗೊಬ್ಬರು ಪರಿಚಯ ಆಗ್ತಾರೆ. ಅಂದರೆ ಪರಿಚಯ ಅನ್ನೋದಕ್ಕಿಂತ ಅವ್ರು ಮೊದಲು ನಮ್ಮ ಏರಿಯಾದಲ್ಲೇ, ಅಂದರೆ ನಮ್ಮ ಮನೆ ಇದೆ ಅಲ್ವಾ ಇವಾಗ, ಅದೇ ಏರಿಯಾದಲ್ಲೇ ಅವ್ರ ಫಸ್ಟ್ ಮನೆ ಇತ್ತು. ಇವಾಗ ಅವ್ರು ಬೇರೆ ಕಡೆ ಹೋಗಿದ್ದಾರೆ. ಅವರು ಕೂಡ ಅದೇ ವರ್ಕನ್ನು ಮಾಡ್ತಾರಂತೆ. ಅವರು ಅಚಾನಕ್ಕಾಗಿ ನಮ್ಮ ಶಾಪಿಗೆ ಭೇಟಿ ಆದಾಗ ಅವ್ರು ಹೇಳಿದರು, ನಾನು ಈ ಥರ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ನಮ್ಮ ಮನೆಯವರು ಅವ್ರಿಗೆ ಹೇಳಿದರು, ಈ ಥರ ನಮಗೆ ಈ ಏರಿಯಾದಲ್ಲಿ ಒಂದು ಸೈಟ್ ಬೇಕಾಗಿದೆ, ಸೊ ನಮಗೆ ನೋಡ್ತೀರಾ ಹೀಗೆ ಅಂತ ಹೇಳಿದರು. ಅವಾಗ ಅವರು ಸರಿ ನೋಡೋಣ ಇರು ನೋಡ್ತೀವಿ ಅಂತ ಹೇಳಿದರು. ಹೇಳಿ ಆದಮೇಲೆ ಅದನ್ನು ಸರ್ಚ್ ಮಾಡ್ತಾ ಇರಬೇಕಾದ್ರೆ ಒಂದು ಏರಿಯಾ ನಾವು ತುಂಬಾ, ನಾವಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಮನೇಲಾಗಿರ್ಬೋದು, ಸುಮಾರು 5 ವರ್ಷದಿಂದ ನಾವು ಸಾಯಿಬಾಬಾ ಅವರ ಒಂದು ಪ್ರೇಯರನ್ನು ಮಾಡುವಂಥದ್ದು, ಸಾಯಿಬಾಬಾ ಪಾರಾಯಣವನ್ನು ಓದುವಂಥದ್ದು ತುಂಬ ಅಂದರೆ ತುಂಬಾ ನಾವು ಬಿಲೀಫನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸಾಯಿಬಾಬಾ ಅವರಿಗೆ ಆ ಗುರುವಿನ ಒಂದು ಏರಿಯಾದೊಳಗಡೆ, ಅಂದರೆ ಸಾಯಿಬಾಬಾ ಏರಿಯಾದೊಳಗಡೆ ಒಂದು ಸೈಟನ್ನು ನಮಗೆ ತೋರಿಸ್ತಾರೆ ಅವರು. ಆ ಸೈಟನ್ನು ತೋರಿಸಿದಾಗ ಎಲ್ರಿಗೂ ಕೂಡ, ಯಾರೂ ಕೂಡ ನಾವು ಆ ಸೈಟನ್ನು ನೋಡ್ಲಿಕ್ಕೆ ಹೋಗಿಲ್ಲ, ನಮ್ಮ ಮನೆಯವರಷ್ಟೇ ನೋಡಿ ಬಂದಿರುವಂಥದ್ದು. ಅವ್ರು ನೋಡಿ ಬಂದ ತಕ್ಷಣ ಸಾಯಿಬಾಬಾ ಏರಿಯಾ ಅಂತ ಅಂದ ತಕ್ಷಣ ನಮಗೆಲ್ರಿಗೂ ಖುಷಿ ಆಗೋಯಿತು. ಓಕೆ ನೋಡೋಣ ಆಯಿತು ಅಂತ ಹೇಳಿದ್ವಿ. ಅವಾಗ ಹೋಗಿ ಎಲ್ಲರೂ ಆ ಸೈಟನ್ನು ನೋಡಿ ಎಸ್ ಇದು ನಮಗೆ ಚೆನ್ನಾಗಿದೆ, ಸೊ ಓಕೆ ನಾವು ಇದನ್ನೇ ಪರ್ಚೇಸ್ ಮಾಡೋಣ ಅಂತ ಅಂದ್ವಿ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಮಗೆ ಪರ್ಚೇಸ್ ಮಾಡಬೇಕು ಅಂತ ಏನೋ ಅಂದ್ಕೊಂಡ್ವಿ. ನಮಗೂ ತುಂಬ ಇಷ್ಟ ಆಯಿತು.
ಸರಿ ಆಯಿತು ಮಾತಾಡಿ ನಮಗೆ ಇದು ತುಂಬ ಇಷ್ಟ ಆಗಿದೆ ಅಂತ ಹೇಳಿದಾಗ ಅವ್ರು ಯಾರು ಆ ಜಾಗದ ಓನರ್ ಇರ್ತಾರಲ್ವ, ಅವರು ಆ ಏರಿಯಾದ ಡಿಮ್ಯಾಂಡ್ಗಿಂತ, ಆ ಏರಿಯಾದಲ್ಲಿ ಇಷ್ಟು ರೇಟು ಅಂತ ನಡೀತಿರುತ್ತಲ್ವ, ಅದಕ್ಕಿಂತ 2 ಪಟ್ಟು ಅಮೌಂಟನ್ನು ಅವ್ರು ಹೇಳ್ತಾಯಿದ್ರು. ಅಷ್ಟು ಅಮೌಂಟ್ ಹೇಳಿದಾಗ ಆ ಏರಿಯಾಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ ಅನ್ನುವಂಥದ್ದು ಇಮಿಡಿಯೇಟ್ರ ಅಂದರೆ ಮಧ್ಯದಲ್ಲಿ ಇದ್ದಂಥ ಸರ್ದಾಗಿತ್ತು. ಅವರು ಅಷ್ಟೊಂದು ರೇಟ್ ಇಲ್ಲ ಬೇಡ ಅಂತ ಹೇಳಿದರು. ಸರಿ ಅಂತ ಬಿಟ್ವಿ. ಬಟ್ ನಮಗದು ತುಂಬ ಇಷ್ಟ ಆಗಿತ್ತು ಜಾಗ. ಸರಿ ಬೇಡ ಬಿಡು, ಬೇರೆ ನೋಡಿದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಸುಮ್ಮನಾದ ತಕ್ಷಣವೇ ಮತ್ತೆ ಎಷ್ಟು ಬರ್ತಾ ಇದ್ವು ಅಂತಂದರೆ ಸುಮಾರು ಒಂದು 10ರಿಂದ 11 ಸೈಟ್ಗಳು ನಮಗೆ ಬಂದಿದ್ದಾವೆ. ಸೊ ಇದನ್ನು ಇಲ್ಲಿ ಚೆನ್ನಾಗಿದೆ ನೋಡ್ತೀರಾ, ಇದು ಚೆನ್ನಾಗಿದೆ ನೋಡ್ತೀರಾ ಅಂತ. ನಾವು ಯಾವುದನ್ನು ಕೂಡ ನೋಡಿಲ್ಲ ಅಂತ ಹೇಳ್ತಲ್ಲ, ಎಲ್ಲದನ್ನು ಕೂಡ ಹೋಗಿ ನಮ್ಮ ಹಸ್ಬೆಂಡು ನೋಡಿನೇ ಬಂದಿದ್ದಾರೆ. ನೋಡಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಬಂದವರು ಚೆನ್ನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ತಿದ್ರು. ಸರಿ ಹೋಗಿ ಅಂತ ಹೇಳ್ತಾ ಇದ್ದೆ ನಾನು. ಹೋಗಿ ನೋಡಿದಾಗ ಅವ್ರಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಬಂದು ಇಲ್ಲ ನಮ್ಗೆ ಇಷ್ಟ ಆಗಿಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗಿರುವಂಥದ್ದು ನಾವು ಇವಾಗ ನೋಡಿದ್ವಲ್ವ ಸಾಯಿಬಾಬಾ ಏರಿಯಾದಲ್ಲಿ. ಸೊ ಅದೇ ಸೈಟು ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ನಾವು ಅದನ್ನೇ ತೊಗೋಬೇಕು ಅಂತ ಅನ್ನುವಂಥ ನಿರ್ಧಾರವನ್ನು ಕೂಡ ನಾವು ಮಾಡಿದ್ವಿ. ಅದರ ರೇಟ್ ಜಾಸ್ತಿ ಹೇಳ್ತಾ ಇರೋದ್ರಿಂದ ನಾವು ಬಿಟ್ಟಿದ್ವಿ. ಬಟ್ ನನಗೆ ಎಲ್ಲೋ ಒಂದು ಕಡೆ ಹೋಗ್ಬಿತ್ತು ಅದೇ ಸೈಟು ನಮ್ಗೆ ಆಗತ್ತೆ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ಬಿಲೀಫ್ ಇತ್ತು. ಸೊ ಹಾಗೆಯೇ ನಾನು ಹೇಳ್ತಾ ಇದ್ದೆ ಮನೆಯಲ್ಲಿ, ಯಾರು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಖಂಡಿತ ನಾವೇನು ಇಷ್ಟಪಟ್ಟಿದ್ವಲ್ವ ಅದೇ ಸಿಗತ್ತೆ ಅಂತ. ತುಂಬ ಸೈಟ್ಗಳನ್ನು ತೋರಿಸಿದಾಗ ನಾವು ಅಲ್ಲಿ ಹೋಗಿ ನೋಡ್ತೀವಿ. ನೋಡಿದಾಗ ಆ ಸೈಟು ಏನೋ ಒಂದು ಕಾರಣಕ್ಕೆ ಅದು ಬೇಡ ಅನ್ನಿಸ್ತಿರುತ್ತೆ. ಅಂದರೆ ಯಾವುದೋ ದಿಕ್ಕಿಗೆ ಮುಖ ಆಗಿರುವಂಥ ರೋಡ್ ಬಂದಿರೋದಾಗಿರ್ಬೋದು, ಅಥವಾ ಪ್ಲೇಸ್ಮೆಂಟು ಚೆನ್ನಾಗಿಲ್ಲದೆ ಇರುವಂಥದ್ದು, ಏರಿಯಾ ಚೆನ್ನಾಗಿಲ್ಲದೆ ಇರುವಂಥದ್ದು, ಈ ಥರ ಏನೋ ಒಂದು ಆಗ್ತಾಯಿತ್ತು. ಸೊ ಹಾಗಾಗಿ ಅದು ಬೇಡ ಅಂತಲೇ ಹೇಳ್ತಾ ಇದ್ವಿ. ಹೇಳಿದಾಗ ಕೊನೆಗೆ ಮತ್ತೆ ಅದೇ ನಾವೇನು ನೋಡಿ ಬಂದಿದ್ವಲ್ವ ಅದೇ ಸೈಟಿಗೆ ಮಾತುಕತೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿದಾಗ ಓನರು, ನಮ್ಮ ಮನೆಯವರು ಮತ್ತು ಮಧ್ಯದಲ್ಲಿರುವಂಥ ಸರು ಅವರು ಕೂಡಿ ಮಾತಾಡಬೇಕು ಅಂತ ಇನ್ನೇನು ಹೋಗ್ತಾ ಇದ್ವಿ. ಅವಾಗ ಅವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ, ಇವಾಗ ಬೇಡ, ಇನ್ನೂ ಒಂದು 15 ದಿನ ತಡೀರಿ ಅಂತ. ಸೊ ನಿಜವಾಗ್ಲೂ ಎಲ್ಲರೂ ಡಿಸಪಾಯಿಂಟ್ ಆಗಿಬಿಟ್ವಿ. ಇನ್ನೇನು ಆಯಿತು ಅಂತ ಅನ್ನೋಷ್ಟೊತ್ತಿಗೆ ಈಗ ಆಯ್ತಲ್ಲ ಅಂತ ಎಲ್ಲರೂ ಬೇಜಾರಾಗ್ತಾಯಿದ್ರು. ಮನೇಲಿ ಎಲ್ಲರೂ ಕೂಡ ಏನೋ ಒಂದು ಕಡೆ ಬೇಜಾರಾಯಿತು. ಆದರೆ ನಾವು ಹೋಪ್ ಕಳ್ಕೊಳ್ಳಿಲ್ಲ. ಆವಾಗ ನಮ್ಮ ಮನೆಯವರು ನಾನು ಅದನ್ನೇ ಅಂದಿರುವಂಥದ್ದು, ಅದು ಖಂಡಿತ ಆಗತ್ತೆ ಅಂತ. ಅವಾಗ ನಮ್ಮ ಮನೆಯವ್ರ ಫ್ರೆಂಡ್ಸು ಇವರೆಲ್ಲರೂ ಇದ್ದಂಥವ್ರು, ನಿಮಗೆ ಆಗಬೇಕು ಅಂತಿದ್ದರೆ ಖಂಡಿತ ಆಗತ್ತೆ, ಇಲ್ಲಾಂದರೆ ಇಲ್ಲ, ಹೋಗಲಿ ಬಿಡು, ಸಮಾಧಾನ ಮಾಡ್ಕೊಳ್ರಿ, ಏನೋ ಆಗತ್ತೆ ಅಂತ ಅಂದರು. ಸರಿ ಅಂದ್ಕೊಂಡು ಸುಮ್ಮನಾದ್ವಿ. ಆಗ ನಾನು ಅಂದಿದ್ದು ನಮ್ಮ ಮನೆಯವರಿಗೆ, ಹೊನ್ನು ಹೆಣ್ಣು ಮಣ್ಣು ಅನ್ನುವಂಥದ್ದು ಯಾರ ಹಣೆ ಬರದಲ್ಲಿರುತ್ತೋ ಅವರಿಗೆ ಸಿಗತ್ತೆ ಅದು. ಸೊ ಯಾವುದೇ ಕಾರಣಕ್ಕೂ ಯಾರು ಕೂಡ ಡಿಸಪಾಯಿಂಟ್ ಆಗುವಂಥ ಅವಶ್ಯಕತೆ ಇಲ್ಲ. ಬಾಬಾ ಇದ್ದಾರೆ, ಬಾಬಾ ನಮಗೆ ಅವ್ರ ಏರಿಯಾದಲ್ಲಿ ನಮ್ಮನ್ನು ಕರೆಸ್ಕೋಬೇಕು ಅಂತಿದ್ರೆ ಖಂಡಿತ ಅದು ನಮಗೆ ಸಿಕ್ಕೇ ಸಿಗತ್ತೆ. ನಂಬಿಕೆ ಇಟ್ಕೊಳ್ಳೋಣ, ಯಾವುದೇ ಕಾರಣಕ್ಕೂ ನಾವು ನಿರಾಸೆಯನ್ನು ಪಡೋದು ಬೇಡ ಅಂತ ಅಂದ್ಕೊಂಡ್ವಿ. ನೀನು ಇದೊಂದು ನನಗೆ ಟೆಸ್ಟನ್ನು ಕೊಡ್ತಾ ಇದೆಯಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬಾಬಾ ನೀನು ಯಾವ ಥರ ದಾರಿ ತೋರಿಸ್ತೀಯೋ ಅದೇ ಥರನೇ ನಾವು ನಡೀತೀವಿ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಅದಾದಮೇಲೆ ನೆಕ್ಸ್ಟ್ 1-2 ದಿನಕ್ಕೆ ಗುರುವಾರ ಇತ್ತು. ನಮ್ಮ ಮನೆಯವರು ಅಲ್ಲಿಗೆ ಹೋಗಿದ್ರು. ಹೋದಾಗ ಅಲ್ಲಿ ಎಲ್ಲ ಸಾಯಿಬಾಬಾ ದೇವಸ್ಥಾನದಲ್ಲೂ ಕೂಡ ಇರತ್ತೆ ಅಂತ ಅಂದ್ಕೊಳ್ತೀನಿ. ಒಟ್ಟು ನಮ್ಮೂರಲ್ಲಂತೂ ಇದೆ, ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ನಮ್ಮ ಪ್ರಶ್ನೆ ಬಾಬಾ ಉತ್ತರ ಅಂತ ಇರುತ್ತೆ. ಅದಕ್ಕೆ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ. ಸೊ ಅಲ್ಲಿ ಹೋದಾಗ ಒಂದು ಚೀಟಿಯನ್ನು ಎತ್ತಿದಾಗ ಆ ಚೀಟಿಯಲ್ಲಿ ಬಂದಿರುವಂಥದ್ದು, ನನ್ನ ಸ್ಮರಣೆಯನ್ನು ಮಾಡು, 1 ತಿಂಗಳಲ್ಲಿ ನೀನು ಅಂದ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಬಂದಿರತ್ತೆ. ಸೊ ಅದನ್ನು ನೋಡಿಬಿಟ್ಟು ನಮಸ್ಕಾರ ಮಾಡಿ ನಮ್ಮ ಮನೆಯವ್ರು ಬಂದು ನನಗೆ ಹೇಳಿದರು ಹೀಗೆ ಅಂತ. ಖಂಡಿತ ಆಗತ್ತೆ, ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದೇನೋ ಒಂದು ಆಗತ್ತೆ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಎಲ್ಲಿ ಒಂದು 20 ದಿನ 1 ತಿಂಗಳವರೆಗೂ ನಾವೇನೂ ಅದ್ರದ್ದು ವಿಷಯನೇ ಮಾತಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಇದ್ವಿ, ಒಟ್ಟು ಅದು ನಮಗೆ ಆಗತ್ತೆ ಅನ್ನುವಂಥದ್ದು. ಬಟ್ ಆ ಕಡೆ ನೋಡಿದಾಗೆಲ್ಲ, ಆ ಏರಿಯಾದಲ್ಲಿ ಓಡಾಡುವಾಗೆಲ್ಲ ಸೊ ನಮಗೆ ಆದರೆ ಚೆನ್ನಾಗಿರ್ತಿತ್ತು, ಆಯಿತು ನಮಗೆ ಆಗಿದೆ ಏನು ಅಂತ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೇ. ಬಟ್ ಆ ಥರ ಮಾಡ್ತಾ ಹೋದ್ವಿ. ಅದಾದಮೇಲೆ ಒಂದು 20 ದಿನಕ್ಕೆ ಜಾಸ್ತಿ ನನಗೆ ಏಂಜಲ್ ನಂಬರ್ಸ್ಗಳು ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಏಂಜಲ್ ನಂಬರ್ಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆದಾಗ ನನಗೆ ತುಂಬ ಸ್ಟ್ರಾಂಗಾಗಿ ಬಿಲೀಫ್ ಬಂತು, ಖಂಡಿತ ಆ ಪ್ಲೇಸು ನಮಗೆ ಆಗತ್ತೆ ಅಂತ. ಆವಾಗ ನಮಗೆ ಮಧ್ಯದಲ್ಲಿರುವಂಥ ಸರ್ ಏನಿದ್ದಾರಲ್ವ, ಅವ್ರು ನಮ್ಗೆ ತುಂಬ ಕ್ಲೋಸ್, ನಮ್ಮ ಏರಿಯಾದಲ್ಲೇ ಇರೋದ್ರಿಂದ ಅವ್ರ ಜೊತೆಗೆ ನಾನು ನಮ್ಮ ಮನೆಯವರು ಇಬ್ಬರು ಮಾತಾಡಿದ್ವಿ. ನಮಗೆ ಆ ಪ್ಲೇಸ್ ತುಂಬಾ ಇಷ್ಟ ಆಗಿದೆ, ಇನ್ನೊಂದು ಸರಿ ಕೇಳಿ ನೋಡಿ,
ನಾವು ಪ್ರಯತ್ನನೇ ಪಡಲಿಲ್ಲ ಅಂತಂದರೆ ಏನೂ ಆಗಲ್ಲಲ್ವಾ. ಸೊ ಹಾಗಾಗಿ ನಾವು ಮಧ್ಯದಲ್ಲೇ ಅವ್ರಿಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಫೋನ್ ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಪಾಪ ಅವ್ರಿಗೆ ಫೋನ್ ಮಾಡ್ತಾನೆ ಇದ್ವಿ. ಏನಾದರೂ ವಿಷಯ ಗೊತ್ತಾಯ್ತಾ, ಏನಾದರೂ ಕೇಳಿದ್ರಾ, ಏನು ಮಾಡಿದ್ರಿ ಅಂತ ಪದೇ ಪದೇ ಕೇಳ್ತಾ ಇದ್ವಿ. ಅವ್ರ ಅಮೌಂಟನ್ನು ಜಾಸ್ತಿನೇ ಹೇಳ್ತಾ ಇದ್ದಾರೆ. ಆ ಏರಿಯಾಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ, ಬೇಡ ಅನ್ನುವಂಥದ್ದೇ ಇವ್ರ ಮಧ್ಯದಲ್ಲಿರುವಂಥವ್ರು. ತುಂಬ ಒಳ್ಳೆಯವರಿದ್ದಾರೆ ಪಾಪ ಅವರು. ಅದಕ್ಕೆ ಅವ್ರು ಆ ಥರ ಹೇಳ್ತಾನೆ ಬಂದರು. ಸರಿ ಅಂತ ಅಂದ್ಕೊಂಡು ನಾವು ಸರಿ ಬಿಡು ಏನೋ ಒಂದು ಆಗುತ್ತೆ ಅಂದ್ಕೊಂಡು ಸುಮ್ಮನಾದ್ವಿ. ಒಂದಿನ ಅವರೇ ನಮ್ಮ ಶಾಪಿಗೆ ಬಂದುಬಿಟ್ಟು ಹೇಳಿದರು, ಇವಾಗ ಸದ್ಯಕ್ಕೆ ಅವ್ರು ತುಂಬ ಅಮೌಂಟನ್ನು ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ದಿನ ನಾವು ವೆಯ್ಟ್ ಮಾಡೋಣ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಆದಮೇಲೆ ಅದಕ್ಕಿಂತ ಚೆನ್ನಾಗಿರೋ ಜಾಗನೇ ನಿಮಗೆ ಬೇಕಾದರೆ ಸಿಗ್ಬೋದು, ನೋಡೋಣಂತೆ. ಇಲ್ಲ ಅಂತಂದರೆ ಅದನ್ನೇ ಏನಾದರೂ ಮಾಡಿ ಮುಗಿಸೋಣ, ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಒಂದು 15 ಡೇಸ್ ವೆಯ್ಟ್ ಮಾಡೋಣ ಅಂತ ಕೇಳಿದರು ನಮಗೆ. ಸರಿ, ನಾವು ಇಷ್ಟಪಟ್ಟಿದ್ದೀವಿ ಅಷ್ಟೇ, ಬಟ್ ಅದು ಆಗಿದ್ದರೆ ಚೆನ್ನಾಗಿರ್ತಿತ್ತು, ಫ್ಯಾಮಿಲಿಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ, ಸೊ ಚೆನ್ನಾಗಿರ್ತಿತ್ತು, ಇರಲಿ ಪರವಾಗಿಲ್ಲ ನೋಡೋಣ ಬಿಡಿ ಅಂತ ಹೇಳಿದ್ವಿ ಅವರಿಗೆ. ಸರಿ ಅಂತಂದು ಹೋದರು ಅವರು. ಹೋಗಿ ಬುಧವಾರ ದಿವಸ ಹೋದರು ಅಂತ ಅನಿಸುತ್ತೆ. ಗುರುವಾರ ದಿನ ಅವರೇ ಕಾಲ್ ಮಾಡ್ತಾರೆ ಮಧ್ಯಾಹ್ನ 2 ಗಂಟೆಗೆ. ನಾವು ಸರಿ ಇನ್ನೊಂದು 15 ಡೇಸಾ, ಸರಿ ಬಿಡು ಆಯಿತು ಅಂತ ಅಂದ್ಕೊಂಡು ಸುಮ್ಮನಿದ್ವಿ. ಅವರೇ 2 ಗಂಟೆಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಆ ಸೈಟನ್ನು ಮತ್ತೊಬ್ರಿಗೆ ಯಾರಿಗೂ ತೋರಿಸ್ತಾ ಇದ್ದಾರಂತವರು, ಸೊ ತೋರಿಸಿದ್ರು ಅಂತಂದರೆ ಅವರಿಗಾಗುವಂಥ ಚಾನ್ಸಸ್ ಇರುತ್ತೆ, ಬೇಡ ನಾವೇ ಮಾತಾಡ್ಬಿಡೋಣ, ಇವತ್ತು ಸಂಜೆ ಕೊಡೋಣ ಅಂತ ಕೇಳ್ತಾರೆ. ಓಕೆ ಅಂತ ಅಂದ್ಬಿಟ್ಟು ನಾವು ಸರಿ ಅಂತ ಹೇಳಿದ್ವಿ. ಹೋಗಿ ಮಧ್ಯದಲ್ಲಿ ಇರೋರು ನಮ್ಮ ಬ್ರದರು ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರಿ ಹೋಗ್ತಾರೆ. ಹೋಗಿ ಒಂದು 10 ನಿಮಿಷದಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದರೆ ವ್ಯವಹಾರ ಎಷ್ಟು ಏನು ಕೊಡೋದು ಎಷ್ಟು ಕೊಡೋದು ಅಂತ ಹೇಳ್ತಾರಲ್ವ, ಸೊ ಆ ಥರದ್ದೆಲ್ಲ ಮಾತುಕತೆ ಮುಗಿಯುತ್ತೆ. ಮುಗಿಸ್ಕೊಂಡಾದ್ಮೇಲೆ ಒಂದು ವಾರಕ್ಕೆ ನೆಕ್ಸ್ಟ್ ಒಂದು ವಾರ ಟೈಮ್ ಇರುತ್ತೆ. ಒಂದು ವಾರ ಟೈಮನ್ನು ಕೊಟ್ಟಿದ್ದರು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿಕ್ಕೆ. ಒಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡ್ವಿ. ಸೊ ಇದಿಷ್ಟು ಅಂದರೆ ನಮಗೆ ತುಂಬ ಅಡೆತಡೆಗಳು ಬರ್ತಾನೆ ಇರುತ್ತೆ. ನಾವು ಯಾವುದೇ ಒಂದು ವಿಷನ್ನು ತಗೊಂಡಾಗ ನಾವು ಅದನ್ನು ಫುಲ್ ಮಾಡ್ಕೋಬೇಕು ಅಂದಾಗ ನಮ್ಮ ಪ್ರಯತ್ನವೂ ಕೂಡ ತುಂಬಾ ಇರಬೇಕಾಗತ್ತೆ. ನಾವೇನಾದರೂ ಮಾಡಬೇಕು ಅಂತಂದರೆ, ಇವಾಗ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕು, ನನಗೊಂದು ಜಾಬ್ ಸಿಗಬೇಕು ಅಂತ ನಾನು ಅಫರ್ಮೇಷನ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನು ಎಕ್ಸಾಮೇ ಬರೀಲಿಲ್ಲ ಅಂತಂದರೆ ನನಗೆ ಜಾಬ್ ಸಿಗುತ್ತಾ? ನಾನು ಓದಲೇ ಇಲ್ಲ ಅಂತಂದರೆ ಆಗುತ್ತಾ? ತುಂಬ ಜನ ಮಾಡುವಂಥದ್ದು ಇಷ್ಟೇ, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರ್ತೀವಿ, ಅಫರ್ಮೇಷನನ್ನು ಬರಿತಾ ಇರ್ತೀವಿ, ಅದಕ್ಕೆ ಏನು ಬೇಕಲ್ವಾ ಅದನ್ನು ಮಾಡಲ್ಲ. ಅದಕ್ಕೆ ಏನು ಬೇಕಲ್ವಾ ಅದು ಪೂರ್ವ ಸಿದ್ಧತೆ ನಾವು ಮಾಡೋದೇ ಇಲ್ಲ. ಮಾಡದೇ ಇದ್ದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ನಾವು ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಎಲ್ಲದೂ ಸರಿ, ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಧೃತಿಗೆಡದೆ ಏನೇ ಬಂದರೂ ಕೂಡ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಒಂದು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಎರಡನೇದು. ಮೂರನೇದಾಗಿ, ನೀವು ಏನನ್ನು ಅಂದ್ಕೊಂಡಿದ್ದೀರಾ ಅದು ಆಗಬೇಕು ಅಂತಂದರೆ ಅದಕ್ಕೆ ಪೂರ್ವಭಾವಿಯಾಗಿ ನೀವೇನೆಲ್ಲ ಮಾಡ್ಕೋಬೇಕಲ್ವಾ, ಪೂರ್ವ ಸಿದ್ಧತೆ ಏನೆಲ್ಲ ಬೇಕಲ್ವಾ, ಸೊ ಅದೆಲ್ಲದನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಇಷ್ಟನ್ನು ನೀವು ಮಾಡಿಕೊಂಡ್ರಿ ಅಂತಂದರೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಇದನ್ನು ಹೇಳ್ತಾ ಇರುವಂಥದ್ದು, ಇದನ್ನೆಲ್ಲ ಯಾಕೆ ಹೇಳ್ತೇನೆ ನಾನು ನಿಮಗೆ ಅಂತ ಹೇಳಿದ್ರೆ, ತುಂಬ ಜನರಿಗೆ ಆ ಥರ ಆಗ್ತಿರುತ್ತೆ. ನಮಗೆ ಫಸ್ಟ್ ಟೈಮನ್ನೇ ಬಂದಾಗ ಬೇಡ ಇದು ಬೇಡ, ತುಂಬ ರೇಟ್ ಹೇಳ್ತಾ ಇದ್ದಾರೆ, ನಮ್ಗೆ ಆಗಲ್ಲ ಬಿಡು ಅಂತ ನಾವು ಬಿಟ್ಬಿಟ್ಟಿದ್ವಿ ಅಂತ ಅಂದಿದ್ರೆ ನಮ್ಮ ರೇಟಿಗೆ ಅದು ಬರ್ತಾನೂ ಇರಲಿಲ್ಲ. ಅಂದರೆ ನಮಗೆ ಕೆಪಾಸಿಟಿ ಇರುವಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಸೈಟ್ ತೊಗೊಳ್ಳೋದು, ಒಂದು ಮನೆ ಕಟ್ಟೋದು ಅಂತಂದರೆ ಎಷ್ಟು ಕಷ್ಟ ಗೊತ್ತಲ್ವಾ. ಸೊ ಅಂಥದ್ರಲ್ಲಿ ಆ ಒಂದು ನಮ್ಗೆ ಬೇಕಾಗಿರುವಂಥ ನಮ್ಗೆ ಎಷ್ಟಾಗುತ್ತೋ ಅಷ್ಟರ ಅಮೌಂಟಿಗೆ ಆ ಸೈಟಿನ ಅಮೌಂಟ್ ಬರ್ತಾ ಇರಲಿಲ್ಲ. ಡಬಲ್ ಹೇಳಿದ್ದು ಅಷ್ಟಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಪ್ರಯತ್ನ ನಾವು ಬಿಟ್ಟಿದ್ವಿ ಅಂತಂದರೆ ಅದು ಅಲ್ಲೇ ಯಾರಿಗೂ ಆಗ್ಬಿಡ್ತಿತ್ತು. ಬಟ್ ನಮ್ಮ ಪ್ರಯತ್ನವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ. ಹಾಗೆಯೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕೂಡ ಬಿಡಲಿಲ್ಲ. ನಮ್ಮ ಒಂದು ಅಫರ್ಮೇಷನ್ ಮೇಲೆ, ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಮೇಲೆ ಸಂಪೂರ್ಣವಾದಂಥ ನಂಬಿಕೆ, ನಾವು ನಂಬಿದಂಥ ದೇವ್ರ ಮೇಲೆ ನಾವು ಸಂಪೂರ್ಣವಾಗಿ ವಿಶ್ವಾಸವನ್ನು ಇಟ್ಟಿದ್ವಿ, ನಂಬಿದ್ವಿ. ನೀನು ಏನು ದಾರಿ ತೋರಿಸ್ತೀವೋ ಅದರಲ್ಲೇ ನಾವು ಹೋಗ್ತೀವಿ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ವಿ. ಸೊ ಅದಕ್ಕೆ ಹೇಳುವಂಥದ್ದು, ನೀವೇನಾದರೂ ವಿಶ್ ಇಟ್ಕೊಳ್ಳಿ, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ, ಬಟ್ ನೀವು ಸಂಪೂರ್ಣವಾಗಿ ನಂಬಿ ಮಾಡಿ. ಅದು ಯಾವುದೇ ಇರ್ಬೋದು, ಆ ವಿಶ್ ಖಂಡಿತ ಫುಲ್ ಆಗುತ್ತೆ ಅಂತ. ಇದು ನನಗಿವಾಗ ಆಗಿರುವಂಥದ್ದು ಜಸ್ಟ್ 3 ಮಂತ್ಸಲ್ಲೇ ಈ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿರುವಂಥದ್ದು. ನಿಮಗೂ ಕೂಡ ಖಂಡಿತ ಆಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.